ಯು ಸುರೇಶ್. ಸಿಎಂ ಕುರ್ಚಿ ವಾರ್ಗೆ ಟ್ವಿಸ್ಟ್ ಅನ್ನ ಕೊಟ್ಟಿದೆ ಈ ಸ್ಫೋಟಕ ಪತ್ರ. ಡಿಕೆ ಶಿವಕುಮಾರ್ ಮತ್ತು ಕೆಎನ್ ರಾಜಣ್ಣ ಭೇಟಿಯ ಬೆನ್ನಲ್ಲೇ ಆಗಿರೋ ಮಿಂಚಿನ ಬೆಳವಣಿಗೆ. ರಾಹುಲ್ ಗಾಂಧಿ ಅವರಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪತ್ರವೊಂದನ್ನ ಬರೆದಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ವಾರ್ ನಡೀತಾ ಇದೆ, ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇದೆಲ್ಲದರ ನಡುವೆ ಕೆಎನ್ ರಾಜಣ್ಣ ಅವರನ್ನ ಡಿಕೆ ಶಿವಕುಮಾರ್ ಎರಡೆರಡು ಬಾರಿ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈಗ ಕೆಎನ್ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ಬರೆದಂತಹ ಪತ್ರ ಒಂದು ಬಹಿರಂಗ ಆಗಿದೆ. ಟ್ವಿಸ್ಟ್ ಕೊಡ್ತಾ ಇದೆ ಈ ಸ್ಫೋಟಕ ಪತ್ರ. ಡಿಕೆ ಶಿವಕುಮಾರ್ ರಾಜಣ್ಣ ಭೇಟಿಯ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬೆಳವಣಿಗೆ ಒಂದಲ್ಲ, ಇಲ್ಲಿ ತನಕ 4 ಪತ್ರಗಳನ್ನ ಕೆಎನ್ ರಾಜಣ್ಣ ಅವರು ಹೈಕಮಾಂಡ್ ಬರೆದಿದ್ದಾರೆ ಅಂತ. ಇದು ರಾಹುಲ್ ಗಾಂಧಿ ಅವರಿಗೆ ಕೆಎನ್ ರಾಜಣ್ಣ ಅವರು ಬರೆದಂತ ಪತ್ರ. ಹಲವು ವಿಷಯಗಳ ಬಗ್ಗೆ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿಗೆ 4 ಪತ್ರವನ್ನ ಬರೆದಿದ್ದಾರೆ ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಪರವಾಗಿಯೂ ಪತ್ರದಲ್ಲಿ ಉಲ್ಲೇಖ ಇದೆ. ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರೋರು, ಸಿದ್ದರಾಮಯ್ಯನವರ ಅತ್ಯಾಪ್ತರಲ್ಲಿ ಒಬ್ಬರು. ಅಂತಂತ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಕೆಎನ್ ರಾಜಣ್ಣ. ಅವರು ಬರೆದಂತ ಪತ್ರ ರಾಹುಲ್ ಗಾಂಧಿ ಅವರಿಗೆ, ಆ ಪತ್ರದಲ್ಲೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಂತ ಇದೆ? ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಏನೇನ್ ಡ್ಯಾಮೇಜ್ ಆಗತ್ತೆ, ಪಕ್ಷಕ್ಕೆ ಆಗುವಂತಹ ಡ್ಯಾಮೇಜ್ ಏನು, ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಯಾವ ರೀತಿ ಸಮಸ್ಯೆಗಳನ್ನ ಗೊಂದಲಗಳನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ, ಇದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇನ್ನು ವೋಟ್ ಚೋರಿ ವಿಷಯದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ವೋಟ್ ಚೋರಿ ವಿಷಯವನ್ನ ಪ್ರಸ್ತಾಪ ಮಾಡಿ ಡಿಕೆ ಶಿವಕುಮಾರ್ ಅವರ ಬಗ್ಗೆ ರಾಜಣ್ಣ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪತ್ರದಲ್ಲಿ. ಕೆಪಿಸಿಸಿ ಅಧ್ಯಕ್ಷರೇ ಏಜೆಂಟ್ಗಳನ್ನ ನೇಮಕ ಮಾಡಿರೋದು. ಏಜೆಂಟ್ ನೇಮಕ ಸರಿಯಾಗಿದ್ದಿದ್ರೆ ವೋಟ್ ಚೋರಿ ಆಗ್ತಾ ಇರಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ಈ ಬಗ್ಗೆ ಸರಿಯಾಗಿ ಗಮನ ಹರಿಸಿಲ್ಲ. ಏಜೆಂಟ್ಗಳು ಸರಿಯಾಗಿದ್ದಿದ್ರೆ ಇನ್ನೂ 8-10 ಸೀಟ್ ಗೆಲ್ತಾ ಇದ್ವಿ ರಾಜ್ಯದಲ್ಲಿ. ಇನ್ನು ಬೇರೆ ರಾಜ್ಯದ ಬಗ್ಗೆ ಹೇಳೋದಾದ್ರೆ 30-40 ಸೀಟ್ ಗೆಲ್ಲಬಹುದಾಗಿತ್ತು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೆಎನ್ ರಾಜಣ್ಣ. ತನ್ನ ಬಗ್ಗೆಯೂ ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನನ್ನ ವಿರುದ್ಧ ತಪ್ಪು ಮಾಹಿತಿ ನೀಡಿದವರ ಮೇಲೆ ಕ್ರಮ ಆಗಬೇಕು ಅಂತ ರಾಹುಲ್ ಗಾಂಧಿಗೆ ಬರೆದಂತ ಪತ್ರದಲ್ಲಿ ಆಗ್ರಹಿಸಿದ್ದಾರೆ ಕೆಎನ್ ರಾಜಣ್ಣ. ನನ್ನ ಹೇಳಿಕೆ ಉದ್ದೇಶವನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಭ್ರಷ್ಟಾಚಾರವನ್ನ ಮಾಡದೆ 2 ವರ್ಷ ಸಚಿವನ ಕೆಲಸ ಮಾಡಿದ್ದೆ. ನಾನು ನೆಹರು ಫ್ಯಾಮಿಲಿಗೆ ನಿಷ್ಠೆಯಿಂದ ಇದ್ದೀನಿ ಅಂತ ರಾಹುಲ್ ಗಾಂಧಿ ಅವರಿಗೆ ಬರೆದಂತ ಪತ್ರದಲ್ಲಿ ಕೆಎನ್ ರಾಜಣ್ಣ ಅವರು ಎಲ್ಲ ಅಂಶಗಳನ್ನು ಕೂಡ ಬರೆದಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೋರಿದ್ದಾರೆ ಕೆಎನ್ ರಾಜಣ್ಣ. 4 ಪತ್ರವನ್ನ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ತನಕ ಕೆಎನ್ ರಾಜಣ್ಣ ಬರೆದಿರೋದು. ಆದ್ರೆ ಈಗ ಈ ಪತ್ರ ಬಹಿರಂಗವಾಗಿರೋದು, ಸದ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗೆ ಇದು ಮೇಜರ್ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕಾಗುವಂತ ಡ್ಯಾಮೇಜ್ ಏನು, ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದರ ಜೊತೆಗೆ ವೋಟ್ ಚೋರಿ ಪ್ರಕರಣದ ಬಗ್ಗೆಯೂ ಕೂಡ ಇದೆ ಈ ಪತ್ರದಲ್ಲಿ. ಡಿಕೆ ಶಿವಕುಮಾರ್ ಅವರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರಿಯಾಗಿ ಹ್ಯಾಂಡಲ್ ಮಾಡಿದ್ದಿದ್ರೆ ಕೆಪಿಸಿಸಿ ಅಧ್ಯಕ್ಷರು ವೋಟ್ ಚೋರಿ ಆಗ್ತಾ ಇರಲಿಲ್ಲ. ಅದರ ಜೊತೆಗೆ ತಾನು ಕೊಟ್ಟಂತ ಹೇಳಿಕೆ, ಅದರ ಬಗ್ಗೆಯೂ ಉಲ್ಲೇಖ ಮಾಡಿದ್ದಾರೆ. ತಪ್ಪಾಗಿ ಅರ್ಥೈಸಲಾಗಿದೆ, ತಪ್ಪು ಮಾಹಿತಿ ನನ್ನ ಮೇಲೆ ಯಾರ್ಯಾರು ಕೊಟ್ಟಿದ್ದಾರೋ ನನ್ನ ಬಗ್ಗೆ ಅವರ ಮೇಲೆ ಕ್ರಮ ಆಗಬೇಕು. ಜೊತೆಗೆ ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ರಾಜಣ್ಣ ಅವರು ಅವಕಾಶವನ್ನ ಕೋರಿದ್ದಾರೆ. 4 ಪತ್ರ ಕೆಎನ್ ರಾಜಣ್ಣ ಅವರಿಂದ ರಾಹುಲ್ ಗಾಂಧಿ ಅವರು ಹೋಗಿರೋದು. ರಾಜ್ಯದ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೈಕಮಾಂಡ್ಗೆ ಕೆಎನ್ ರಾಜಣ್ಣ ಅವರು ಬರೆದಿರುವಂತ ಈ ಸುದೀರ್ಘವಾದ ಪತ್ರ. ಕೆಎನ್ ರಾಜಣ್ಣ ಪತ್ರಕ್ಕೆ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ಅವರು ತಮ್ಮ ಅಭಿಪ್ರಾಯವನ್ನ ಪತ್ರದ ಮುಖಾಂತರ ಹೇಳಿದ್ದಾರೆ. ವೋಟ್ ಚೋರಿ ವಿಚಾರ ಬೇರೆ, ಏಜೆಂಟ್ ನೇಮಕ ಬೇರೆ. ಪತ್ರ ನಾನು ಕೂಡ ಪೂರ್ತಿ ಓದಿ ಮಾತಾಡ್ತೀನಿ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಕೊಟ್ಟಂತ ಹೇಳಿಕೆ, ಅವರ ಅಭಿಪ್ರಾಯವನ್ನ ಅವ್ರು ಕೇಳಿದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್.
ಸರ್, ಈಗ KN ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರಿಗೆ ನಿರಂತರವಾಗಿ ಪತ್ರ ಬರೀತಾ ಇದ್ದಾರೆ. ಈಗ ಹೊಸದೊಂದು ಪತ್ರ ಬರೆದಿದ್ದಾರೆ. BLOಗಳನ್ನ ನೇಮಕ ಮಾಡೋದು DK ಶಿವಕುಮಾರ್ ಅವರು. BLOಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ರಾಜ್ಯದಲ್ಲಿ ಇನ್ನೂ 8-10 ಸೀಟು ನಾವು ಗೆಲ್ತಾ ಇದ್ವಿ. ಸೊ ಇದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋ ಪ್ರಶ್ನೆನೇ ಉಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪರೋಕ್ಷವಾಗಿ KPCC ಅಧ್ಯಕ್ಷರು ಸಮರ್ಥವಾಗಿ ತಮ್ಮ ಕೆಲಸವನ್ನ ಮಾಡಿಲ್ಲ ಅನ್ನೋ ತರದಲ್ಲಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆಯ ಏನು ರಿಸಲ್ಟ್ಸ್ ಬಂತು, ಆದ ನಂತರ ಮಧುಸೂದನ್ ಮಿಸ್ತ್ರಿ ಅವರ ನಾಯಕತ್ವದಲ್ಲಿ ಒಂದು ಕೂಲಂಕುಷವಾದ ವಿಚಾರಣೆ ನಡೆದಿದೆ. ನಾವೆಲ್ಲರೂ ಸಹ ಏನೇನು ನಡೆದಿದೆ ಅನ್ನೋದನ್ನು ಮಧುಸೂದನ್ ಮಿಸ್ತ್ರಿ ಅವರಿಗೆ ಅವ್ರು ಬಂದಿದ್ದಂಥ ಟೀಮ್ ಅವ್ರಿಗೆ ನಾವು ಹೇಳಿದ್ದೀವಿ. ಆದ್ದರಿಂದ ಚುನಾವಣೆ ಬಂದಿರತಕ್ಕಂಥ ಫಲಿತಾಂಶ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದು ಮಧುಸೂದನ್ ಮಿಸ್ತ್ರಿ ಅವ್ರು ಮಾಡಬೇಕು ಮತ್ತು AICC ಅವ್ರು ಮಾಡಬೇಕು. ರಾಜಣ್ಣ ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಪ್ರಜಾಪ್ರಭುತ್ವದೆಲ್ಲ ನಡೆಯುತ್ತೆ, ಫ್ರೀಡಮ್ ಆಫ್ ಸ್ಪೀಚ್. ಅಲ್ಲ, ನೀವು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಂತ ವೋಟ್ ಚೋರಿ ಬಗ್ಗೆ ಏನು ಮಾಡ್ತಾ ಇದ್ದೀರಿ ದೇಶಾದ್ಯಂತ, ಆ ವೋಟ್ ಚೋರಿ ಬಗ್ಗೆನೇ ಪ್ರಸ್ತಾಪ ಮಾಡಿದಾರಲ್ಲ. ಈಗ ವೋಟ್ ಚೋರಿ ಅದು ವಿಚಾರ ಬೇರೆ, BLA BLO ಮಾಡ್ತಕ್ಕಂಥದ್ದು ಆ ವಿಚಾರಗಳು ಬೇರೆ. ಅವ್ರು ಏನು ಪತ್ರದಲ್ಲಿ ಬರೆದಾರೆ ಅಂತ ನಾನು ನೋಡಿಲ್ಲ. ನೋಡಿದ ಮೇಲೆ ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡ್ತೇನೆ. ಸಿಎಂ ಬೆಂಬಲದಲ್ಲಿ ರಾಜಣ್ಣ ಅವರ ನಿಲುವು ಬದಲಾಗೋದಿಲ್ಲ. ಸಿದ್ದರಾಮಯ್ಯ ಪರ ಇದೀನಿ ಅನ್ನೋ ಮಾತಿಗೆ ರಾಜಣ್ಣ ಬದ್ಧ. ದೆಹಲಿಯಲ್ಲಿ ರಾಜಣ್ಣ ಪುತ್ರ ರಾಜೇಂದ್ರ ಖಡಕ್ ಮಾತಾಡಿದ್ದಾರೆ. DK ಶಿವಕುಮಾರ್ ರಾಜಣ್ಣ ಯೂತ್ ಕಾಂಗ್ರೆಸ್ನಿಂದ ಜೊತೆಗಿದ್ದಾರೆ. ದೆಹಲಿಯಲ್ಲಿ DCM DK ಶಿವಕುಮಾರ್ ಸಿಕ್ಕರೆ ಭೇಟಿ ಮಾಡ್ತೀನಿ ಅಂತ ರಾಜಣ್ಣ ಅವರ ಪುತ್ರ ಮಾತಾಡಿರೋದು. DK ಶಿವಕುಮಾರ್ನವ್ರನ್ನ ರಾಜಣ್ಣ ಅವ್ರನ್ನ ಭೇಟಿ ಆಗಿರುವಂಥದ್ದು ಏನು ಪಕ್ಷದ ಅಧ್ಯಕ್ಷರಿದ್ದಾರೆ, ಮತ್ತು ನಮ್ಮ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ. ಸೊ ಏನಾದರೂ ವಿಚಾರಗಳಿದ್ದಂಥ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅವರಿಬ್ಬರೇ ಭೇಟಿ ಆಗಿರುವಂಥದ್ದು, ಅಲ್ಲೇ ನಾನು ಏನು ಇರಲಿಲ್ಲ. ಸೊ ಅವರಿಬ್ಬರೇ ಖಾಸಗಿಯಾಗಿ ಭೇಟಿ ಆಗಿರೋದ್ರಿಂದ ಅದರಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋಂಥದ್ದು ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಸೊ ಭೇಟಿ ಆಗಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ರೆ ಭೇಟಿ ಆಗಿದ್ದಾರೆ. ರಾಜಣ್ಣವ್ರು ಹೇಳಿದಾರಲ್ಲ, ಅವ್ರು ಅದಕ್ಕೆ ನಾನು ಸಿದ್ದರಾಮಯ್ಯವ್ರ ಪರ ಇದ್ದೀನಿ, ನಾನು ಏನು ಮುಂಚೆ ಮಾತಾಡಿದ್ದೆ ಆ ಮಾತಿಗೆ ಬದ್ನಾಗಿರ್ತೀನಿ ಅಂತ ಅದನ್ನಾಗಲೇ ರಾಜಣ್ಣವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಪಕ್ಷದ ಅಧ್ಯಕ್ಷರಿದ್ದಾರೆ DK ಶಿವಕುಮಾರ್ ಅವರು, ಅವ್ರನ್ನ ಭೇಟಿ ಆಗಿರೋದ್ರಲ್ಲಿ ಬೇರೆ ತಪ್ಪಿಲ್ಲ ಅನ್ನೋವಂಥ ನಾನು ವೈಯಕ್ತಿಕ ಅಲ್ಲ. ವಿಶ್ವಾಸ ಗಳಿಸೋ ಅನ್ನೋವಂಥದಕ್ಕಿಂತ ಈಗ ರಾಜಣ್ಣವರು ಮತ್ತು DK ಶಿವಕುಮಾರ್ ಅವರು ಯೂತ್ ಕಾಂಗ್ರೆಸ್ಸಿಂದಲೇ ಜೊತೆಗೆ ಬಂದಿರುವಂಥವ್ರು. ಸೊ ಸಹಜವಾಗಿ ಈಗ ಪಕ್ಷದ ಅಧ್ಯಕ್ಷರು ಇದ್ದಾರೆ, ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳು ಇದ್ದಾರೆ. ಸೊ ಏನಾದರೂ ಮಾತಾಡೋವಂಥ ವಿಚಾರ ಇದ್ದಂಥ ಸಂದರ್ಭದಲ್ಲಿ ಭೇಟಿ ಆಗಿರ್ಬೋದು. ಈ ನೀವೇನು ಹೇಳಿದಾಗೆ ನೈಟ್ ಡಿನ್ನರ್ ಅಂತ ಹೇಳ್ತೀರಿ, ಅದನ್ನು ಊಟಕ್ಕೆ ಸೇರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.